ಹಾಯ್ ಎಲ್ಲ ವಿದ್ಯಾರ್ಥಿಗಳೇ. ಸೊ ಎಲ್ಲ ಒಂದು KCET ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಅಗೇನ್ ಇವತ್ತಿನ ವಿಡಿಯೋಗೆ ಸುಸ್ವಾಗತ. ಓಕೆ, ಇಬ್ಬರಿಗೂ ಕೂಡ ಅಪ್ಡೇಟ್ಸ್ಗಳಿದ್ದಾವೆ. KCET ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಕಂಪ್ಲೀಟಾಗಿ ವಾಚ್ ಮಾಡಿ, ನಿಮಗೆ ಭಾಳ ಹೆಲ್ಪ್ಫುಲ್ ಆಗ್ತದೆ. ಏನು ಅಪ್ಡೇಟ್ಸ್ಗಳಿದ್ದಾವೆ, ಮೊದಲು KCET ಹೇಳ್ತೀನಿ, ಆಮೇಲೆ ನೀಟ್ ಹೇಳ್ತೀನಿ. ಓಕೆ, ಸರ್ಕಾರಿ ಕೋಟಾ ಸೀಟು 3,000 ಅಂದರೆ 3,000 ಏನಪ್ಪ ಅಂದರೆ ಸೀಟ್ ಹೆಚ್ಚಳ ಅಂತಂದು ಇನ್ಕ್ರೀಸ್ ಆಗಿದೆ ಅಂತ ಬಂದಿದೆ. ಇವತ್ತಿನ ನ್ಯೂಸ್ ಪೇಪರ್ ನೋಡಿದವ್ರು ಗೊತ್ತಿರ್ತದೆ. ಇಲ್ಲಂತಂದರೆ ಕೇದವರು ಕೂಡ ಇದರ ಡೈರೆಕ್ಟ್ರು ಕೂಡ ಹೇಳಿದ್ದಾರೆ. ಏನೇನಿದೆ ಅಂತಂದರೆ ಕಂಪ್ಲೀಟಾಗಿ ಇದನ್ನೆಲ್ಲನೂ ಕೂಡ ಅಷ್ಟು ನಿಮಗೆ ಓದೋದೇನು ಬೇಡ. ಏನೇನು ಇಂಪಾರ್ಟೆಂಟ್ ಅಂತ ಹೇಳ್ಬಿಡ್ತೀನಿ ನೋಡಿ. ಕಳೆದ ವರ್ಷದ್ದು ಕೂಡ ಇಲ್ಲಿ ಅನಾಲಿಸಿಸ್ ಮಾಡಿಕೊಟ್ಟವ್ರೆ. ಈ ವರ್ಷದ ಅಷ್ಟೇ ನಾನು 2026-27 ಏನಂತಂದರೆ ಇಂಜಿನಿಯರಿಂಗ್ ಸ್ಟಾರ್ಟಿಂಗ್ ಅಂದರೆ ಇಂಜಿನಿಯರಿಂಗ್ ಮಾತ್ರ ಹೇಳಿದಾರೆ. 1,59,151 ಸೀಟ್ ಇದ್ದು. ಓಕೆ, 2026-27 ಸಾಲಿನಲ್ಲಿ. ಸದ್ಯಕ್ಕೆ ಇರ್ತಕ್ಕಂಥದ್ದು ಈಗ ಏನಪ್ಪ ಅಂದರೆ 2026 ಏನಂತಂದರೆ 1,59,151 ಇಂಜಿನಿಯರಿಂಗ್ ಸೀಟ್ಗಳಿದಾವೆ. ಅದರಲ್ಲಿ ನೋಡಿ 75,041 ಕೆ ಕಡೆಯಿಂದ ಅಲಾಟ್ಮೆಂಟ್ ಆಗ್ತದೆ. ನಮ್ಮ ಕರ್ನಾಟಕದಲ್ಲಿ ಟೋಟಲ್ಲು 1,59,151 ಸೀಟ್ ಇದ್ದರೆ ಅಂದರೆ ನಮ್ಮ ಇಂಜಿನಿಯರಿಂಗು, ಅದರಲ್ಲಿ 75,041 ಏನಪ್ಪ ಅಂತಂದರೆ ಕೆ ಕಡೆಯಿಂದ ಏನಾಗ್ತದೆ ಅಲಾಟ್ಮೆಂಟ್ ಆಗ್ತದೆ. ಅಂದರೆ ಎಲ್ಲ ಬ್ರ್ಯಾಂಚು ಆಯ್ತದೆ, ಎಲ್ಲ ಬ್ರ್ಯಾಂಚು ಇಂಜಿನಿಯರಿಂಗ್ ಸ್ಟೂಡೆಂಟ್ ಇದ್ದಾರೆ, ಎಲ್ಲ ಬ್ರ್ಯಾಂಚಿದು 75,041 ಕೆದವರು ಅನೌನ್ಸ್ಮೆಂಟ್ ಮಾಡ್ತಾರೆ. ರಿಮೈನಿಂಗ್ ಕಾಮೆಡ್ ಕೆದವರು ಮತ್ತು ಮ್ಯಾನೇಜ್ಮೆಂಟ್ ಸೀಟ್ ಅಂತ ಕನ್ಸಿಡರ್ ಮಾಡ್ಕೊಂಡು ಅಷ್ಟು ಇಷ್ಟ ಆಗ್ತದೆ. ಇದು ಹೆಂಗೆ ಕೊಡ್ತಾರೆ ಅಂತಂದರೆ ACT ಕಡೆಯಿಂದ ಇಷ್ಟು ಸೀಟ್ ತೊಗೋಬೇಕಂತಂದು ACT ಅವ್ರು ಕೊಟ್ಟಿರ್ತಾರೆ, ಅದರಷ್ಟು ಸೀಟ್ ತೊಗೋಬೇಕು. ಅದ್ರ ತಕ್ಕನಂಗೆ ಏನಪ್ಪ ಅಂತಂದರೆ ಈಗ ಸದ್ಯಕ್ಕೆ ಏನು ಬಂದಿದೆ, ಒಂದು ಡ್ರಾಪ್ ಸೀಟ್ ಮ್ಯಾಟ್ರಿಕ್ಸ್ ಬಂದೈತೆ ಗೊತ್ತಿದೆ. ಇದು ಏನಾಗುತ್ತೆ ಅಂದರೆ ಈ ಶಿಕ್ಷಣ ಇಲಾಖೆ ಪ್ರಕಟಿಸಿರುವ ಕರಡು ಸೀಟ್ ಮ್ಯಾಟ್ರಿಕ್ಸ್ನಲ್ಲಿ ಪ್ರಕಟಿಸಲಾಗಿದೆ. ಅಂದರೆ ಸದ್ಯಕ್ಕೆ ಇಷ್ಟು ಏನಂತಂದರೆ 75,041 ಸದ್ಯಕ್ಕೆ ಸೀಟ್ಗಳಿದ್ದಾವೆ. ಈ ವರ್ಷ ಸೀಟ್ ಮ್ಯಾಟ್ರಿಕ್ಸ್ನಲ್ಲಿ ಇಂಜಿನಿಯರಿಂಗ್ ಸೀಟ್ಗಳ ವ್ಯತ್ಯಾಸದ ಬಗ್ಗೆ ಪ್ರತಿಕ್ರಿಯಿಸಿದ ಉನ್ನತ ಶಿಕ್ಷಣ ಇಲಾಖೆ ಹಿರಿಯ ಅಧಿಕಾರಿಯೊಬ್ಬರು ಹೇಳ್ತಾರೆ, ಕೆಲವು ಕಾಲೇಜುಗಳು ಇನ್ನೂ ಸೀಟ್ ಮ್ಯಾಟ್ರಿಕ್ಸ್ ಇನ್ನೂ ಕೂಡ ಅಪ್ಲೋಡ್ ಮಾಡಿಲ್ಲ. ಆ್ಯಂಡ್ ಕೆಲವೊಂದಿಷ್ಟು ಕಾಲೇಜುಗಳು ACT ಕಡೆಯಿಂದ ಅನುಮೋದನೆ ಕೂಡ ಪಡ್ಕೊಂಡಿಲ್ಲ, ಅಂದರೆ ಪಡ್ಕೋಬೇಕಾಗಿದೆ. ಅಂದರೆ ಈಗ ಏನಿತ್ತು ನಿಮಗೆ, ಟೋಟಲ್ ಆಗಿ ಇಷ್ಟು ಕರ್ನಾಟಕದಲ್ಲಿ ಸೀಟ್ ಅಂತಂದರೆ ಇದರ ಅಲಾಟ್ಮೆಂಟ್ ಮಾಡೋದು 75,041 ಸೀಟ್ ಅಂತಂದರೆ ಇನ್ನೂ ಕೂಡ ನೋಡಿ ಹೇಳ್ತಿದ್ದಾರೆ ಅವರು. ಇನ್ನೂ ಕೂಡ ಏನಪ್ಪ ಅಂತಂದರೆ ACT ಕಡೆಯಿಂದ ಏನಪ್ಪ ಅಂತಂದರೆ ಇನ್ನೂ ಕೂಡ ಅನುಮೋದನೆ ಅಂತಂದರೆ ಅಫಿಲಿಯೇಷನ್ ಅಂತಂದು ಕಾಲೇಜ್ ತೊಗೊಂಡಿರ್ತಾವೋ ಅದಕ್ಕೆ ಸೀಟ್ ಇಷ್ಟು ತೊಗೋಬೇಕನ್ನೊಂದು ACT ಅವರು ಫಿಕ್ಸ್ ಮಾಡಿಕೊಡ್ತಾರೆ. ಅಷ್ಟು ಇನ್ನೂ ಕೂಡ ಅನುಮೋದನೆ ಕೊಟ್ಟಿಲ್ಲ. ಆ್ಯಂಡ್ ಅದ್ರ ಜೊತೆಗೆ ಕೆಲವೊಂದಿಷ್ಟು ಕಾಲೇಜ್, ಓಕೆ, ಫ್ಯೂ ಕಾಲೇಜಸ್ ಏನಂತಂದರೆ ಇನ್ನೂ ಕೂಡ ಸೀಟ್ ಮೆಟ್ರಿಕ್ಸೇ ಇದವರಿಗೆ ಅಪ್ಲೋಡ್ ಮಾಡಿ ಕೊಟ್ಟಿಲ್ಲ. ಇದರಿಂದ ಏನಪ್ಪ ಅಂತಂದರೆ ಡೈರೆಕ್ಟರ್ ಏನು ಹೇಳ್ತಾರೆ ನೋಡಿ, ಇಲ್ಲಿ ಕೊಟ್ಟಿರೋದು ಕರಡು ಸೀಟು ಪ್ರಕಟವಾಗಿದ್ದು ಇನ್ನು ಕೆಲವು ಕಾಲೇಜುಗಳು ಸೀಟ್ ಮೆಟ್ರಿಕ್ಸ್ ನೀಡಬೇಕಿದೆ, ಮತ್ತಷ್ಟು ಸೀಟ್ ಹೆಚ್ಚಳ ನಿರೀಕ್ಷಿಸಲಾಗಿದೆ. ಅಂದರೆ ಈಗಾಗಲೇ ಸೀಟ್ ಇನ್ಕ್ರೀಸ್ ಆಗಿದಾವ. ಓಕೆ, ಹಂಗಾಗಿ ಸೀಟ್ ಇನ್ನೂ ಕೂಡ ಇನ್ಕ್ರೀಸ್ ಆಗ್ತವೆ. ಸದ್ಯಕ್ಕೆ ಇರ್ತಕ್ಕಂಥ 75,041 ಸೀಟಲ್ಲಿ ಇನ್ನೂ ಕೂಡ ಏನಾಗ್ತದೆ, ಸೀಟ್ ಇನ್ಕ್ರೀಸ್ ಆಗುತ್ತೆ. ಹೆಂಗೆ ಅಂತಂದರೆ ಇನ್ನೂ ಕೆಲವೊಂದಿಷ್ಟು ಕಾಲೇಜುಗಳು ಸೀಟ್ ಮೆಟ್ರಿಕ್ಸ್ ಕೇದರ್ ಕೊಟ್ಟಿಲ್ಲ. ಅದ್ರ ಜೊತೆಗೆ ACT ಕಡೆಯಿಂದನೂ ಕೂಡ ಏನಾಗ್ತದೆ ಅನುಮೋದನೆ ಪಡ್ಕೊಂಡಿರ್ತಕ್ಕಂಥ ಕಾಲೇಜು ಕೂಡ ಅದು ಕೂಡ ಸೀಟ್ ಇನ್ಕ್ರೀಸ್ ಆಗ್ತದೆ. ಒಟ್ಟಾರೆ ಇನ್ನೂ ಕೂಡ ಇಂಜಿನಿಯರಿಂಗ್ ಸೀಟ್ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇದಿಷ್ಟು. ಆ್ಯಂಡ್ ಅದಾದ ತಕ್ಷಣ ಹಂಚಿಕೆ ಆಗಿದ್ದು 85,000 ಸೀಟು 2025-26 ಸಾಲಿನಲ್ಲಿ ಏನಂತಂದರೆ ಅಂದರೆ 72,506 ಸೀಟ್ಗಳು ಏನಾಗಿದೆ ಅಂತಂದರೆ ಮುಗಿಯುವಷ್ಟರಲ್ಲಿ ಏನಾಗ್ತದೆ ಎಲ್ಲನೂ ಕೂಡ ಕಂಪ್ಲೀಟ್ ಆಗ್ತದೆ. ನೋಡಿ 2025-26 ಸಾಲಿನಲ್ಲಿ ಆರಂಭದಲ್ಲಿ KA ಮೂಲಕ ಭರ್ತಿಗೆ 72,506 ಸೀಟುಗಳು ಲಭ್ಯವಾಗಿದ್ರು ಕೂಡ ಪ್ರಕ್ರಿಯೆ ಮುಗಿಯುವಷ್ಟರಲ್ಲಿ ಎಷ್ಟಾಗಿದ್ದು 85,020 ಆಗಿದ್ದು. ಅಂದರೆ ಏನಾಗ್ತದೆ ಅಂತಂದರೆ ಸೀಟು ಫಸ್ಟ್ ರೌಂಡ್ಗೆ ಎಲ್ಲನೂ ಕೂಡ ಸೀಟ್ ಮೆಟ್ರಿಕ್ಸ್ ಬಂದಿರಲ್ಲ ಅಂತ ಅರ್ಥ ಮಾಡ್ಕೋರಿ. ಅಂದರೆ ಈಗ ಸದ್ಯಕ್ಕೆ ಇದವ್ರ ಹತ್ರ ಇರ್ತಕ್ಕಂಥದ್ದು ಸೀಟ್ ಅಲಾಟ್ಮೆಂಟ್ ಮಾಡಲಿಕ್ಕೆ ಈಗ ಪ್ರೀ ರೌಂಡ್ಗೆ 75,000. ಓಕೆ, ಬಟ್ ನಿಮ್ಗೆ ಪ್ರೀ ರೌಂಡ್ ಆದ ತಕ್ಷಣ ಫಸ್ಟ್ ರೌಂಡ್ ಅಥವಾ ಸೆಕೆಂಡ್ ರೌಂಡ್ ಆ್ಯಂಡ್ ಥರ್ಡ್ ರೌಂಡ್ ಅಥವಾ ಇನ್ನೂ ಕೂಡ ಮಾಪಪ್ ರೌಂಡ್ ಅಂತ ನಡೆಯುವಷ್ಟರಲ್ಲಿ ನೋಡಿ ಹೋದ ವರ್ಷದ್ದು ಹೇಳ್ತಾ ಇದ್ದಾರೆ. ಎಕ್ಸಾಂಪಲ್ ಇಟ್ಕೊಂಡು 72,000 ಇಲ್ಲಿ ನೋಡಿ, ಈ ರೀತಿ 75,000 ಯಾವ ರೀತಿ ಇತ್ತು. ಹೋದ ಸತಿಯನ್ನು ಕೂಡ ಸ್ಟಾರ್ಟಿಂಗು ಫಸ್ಟ್ ರೌಂಡ್ಗಿಂತ ಬಿಫೋರ್ 72,000 ಇತ್ತು. ಬಟ್ ಲಾಸ್ಟ್ ರೌಂಡ್ ಅನ್ನೋಷ್ಟಿಗೆ 85,000 ಸೀಟ್ ಆಗಿತ್ತು. ಅಂದರೆ ಸೀಟ್ ಇನ್ಕ್ರೀಸ್ ಆಗ್ತದೆ. ಅಂದರೆ ಎಲ್ಲರೂ ಕೂಡ ಆಲ್ಮೋಸ್ಟ್ ಏನಂತಂದರೆ ಯಾರು ಕಂಪ್ಲೀಟಾಗಿ ಹೇಳೋದು ಎಲ್ಲರಿಗೂ ಕೂಡ ಏನಾಗ್ತದೆ, ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಸೀಟ್ ಅಲಾಟ್ಮೆಂಟ್ ಆಗೇ ಆಗುತ್ತೆ. ಯಾಕಂದರೆ ಅಷ್ಟೊಂದು ಸೀಟ್ ಇನ್ಕ್ರೀಸ್ ಆಗ್ತವೆ. ಸುಮಾರು ಒಂದು 10,000 ಸೀಟ್ ಆದರೂ ಇನ್ಕ್ರೀಸ್ ಆಗಿಬಿಡ್ತವೆ. ಹಂಗಾಗಿ ವೇಟ್ ಮಾಡಿದಷ್ಟು ಎಲ್ಲರೂ ಕೂಡ ಸೀಟ್ ಸಿಗುತ್ತೆ ಅಂತ ಹೇಳ್ತಾರೆ ಅಷ್ಟೇ ಇಲ್ಲಿ. ಓಕೆ, ಇದು ಸೀಟ್ ಇನ್ಕ್ರೀಸ್ ಬಗ್ಗೆ. ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದರೆ ನೀಟ್ ಸ್ಟೂಡೆಂಟ್ ಕೂಡ ನೋಡಿ, ಈ ಸರ್ತಿ ನೀಟ್ ನಿಮಗೆ ರೀನೀಟ್ ಎಕ್ಸಾಮ್ ನಡೀತಾ ಇದಲ್ವಾ. ನೀಟ್ ಪೇಪರ್ ಸೆಟ್ಟರ್ಸ್ ಟು ಬಿ ಇನ್ ಲಾಕ್ಡೌನ್ ಟಿಲ್ ಎಕ್ಸಾಮ್. ನೋಡಿ, ರೀನೀಟ್ ಎಕ್ಸಾಮ್ ನಡೆಯೋರು ಕೂಡ ಏನು ಮಾಡ್ತಿದ್ದಾರೆ ಅಂತಂದರೆ ಯಾರು ಪೇಪರ್ಸ್ನ ಈಗ ಪ್ರಿಪೇರ್ ಮಾಡಿದಾರೋ ಅವ್ರನ್ನ ಏನು ಮಾಡ್ತಿದಾರೆ, ಲಾಕ್ಡೌನ್ ಇಡ್ತದೆ. ಅಂದರೆ ನೋ ಫೋನ್ ನೆಟ್ ಟೀಮ್ ಔಟ್ಸೈಡ್ ಎಟ್ ಸೀಕ್ರೆಟ್ ಲೊಕೇಶನ್. ಓಕೆ, ಇಲ್ಲಿ ಏನು ಮಾಡ್ತಾರೆ, ಅವ್ರನ್ನ ಇಟ್ಟಿರ್ತಾರೆ. ಅಂದರೆ ಎಕ್ಸಾಮ್ ರೀನೀಟ್ ಮುಗಿಯೋರು ಕೂಡ ಅವ್ರನ್ನೆಲ್ಲ ಕೂಡ ಕಳಿಸಲ್ಲ. ಓಕೆ, ಇದು ಒಂದು ನೀಟ್ ಸ್ಟೂಡೆಂಟ್. ಯಾಕಂದರೆ ಮತ್ತೆ ಏನಾದರೂ ಆಯಿತು, ಮತ್ತೆ ಡಿಲೇ ಆಗುತ್ತೆ ಅಂತಂದರೆ ಸಿಕ್ಕಾಪಟ್ಟೆ ಆಗುತ್ತೆ. ಆ ಥರ ಈಗಾಗಲೇ ನಿಮ್ಗೆ ಗೊತ್ತಿರುವಾಗ ಇಂಡಿಯಾದವರು ಕೆಟ್ಟ ಹೆಸರು ಆಗಿದೆ. ಅದ್ರ ಬೇರೆ ಇಡೀ ಇಂಡಿಯಾನೇ ಚೀಮಾರಿ ಆಗ್ತಾ ಇದೆ. ಅದ್ರ ತಕ್ಕನೇ ಹೋರಾಟಗಳು ನಡೀತಿದ್ದಾವೆ. ಸೂಸೈಡ್ ಕೂಡ ಮಾಡ್ಕೊಂಡಿದ್ದಾರೆ ಸ್ಟೂಡೆಂಟ್ ಕೂಡ. ಹಂಗಾಗಿ ಏನಪ್ಪ ಅಂದರೆ ಇದು ಇನ್ಮೇಲೆ
ಆಗಬಾರ್ದು ಅಂತ ಉದ್ದೇಶ ಇಟ್ಕೊಂಡು ಈ ಥರ ಮಾಡ್ಕೊಂಡವ್ರೆ. ಸೊ ಯಾವುದೇ ರೀತಿಯಾಗಿ ರೀನೀಟ್ ಮಾತ್ರ ಸ್ವಲ್ಪ ಟಫ್ ಇರ್ತದೆ, ಸ್ವಲ್ಪ ಓದ್ಕೊಂತ ರೆಡಿ ಆಗಿರಿ. ಆ್ಯಂಡ್ ನಿಮಗೆ KCT ಆ್ಯಂಡ್ ನೀಟ್ ಕಂಬೈಂಡ್ ಆಗಿ ಕೌನ್ಸಿಲಿಂಗ್ ನಡೆಸೋರು ಫ್ರೀ ರೌಂಡು KCT ಮುಗಿದಾದ ತಕ್ಷಣ KCT ಆ್ಯಂಡ್ ನೀಟ್ ಕಂಬೈಂಡ್ ಆಗಿ ಫಸ್ಟ್ ರೌಂಡ್ ನಡೀತದೆ. ಸೊ ನೆಕ್ಸ್ಟ್ ಮಂತಲ್ಲಿ ಓಕೆ. ಈ KCT ಆ್ಯಂಡ್ ನೀಟ್ ಎರಡೂ ಕೂಡ ಬರೆದವರು ನಾನು ಹೇಳ್ತಾ ಇದ್ದೀನಿ, ಎರಡೂ ಕೂಡ ಬರೆದವರು ನೀವು KCT ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು. ಆ್ಯಂಡ್ ಮೇನ್ ಆಗಿ ನೀವು ನೀಟ್ ಕೋರ್ಸ್ಗಳನ್ನು ಇಟ್ಕೊಂಡಿತ್ತು ಅಂತಂದರೆ ಸೊ ನೀವು KCT ನಿಮಗೆ ಬೇಕಾಗಿರ್ತಕ್ಕಂಥದ್ದು ಮಾತ್ರ ನೋಡಿ, ಬೇಕಾಗಿರೋದಂತ ವರ್ಡ್ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಗೆ ಯಾವ ಬೇಕು ಅವನಷ್ಟೇ ಆಪ್ಷನ್ ಎಂಟ್ರಿ ಒಳಗೆ ಪ್ರಿಯಾರಿಟಿ ಒಳಗೆ ಲಿಸ್ಟ್ ಕೊಡ್ಬೋರಿ. ಅಂದರೆ ನಿಮಗೆ CS ಹಂಗೆ ಬ್ಯಾಕಪ್ ಇಟ್ಕೊಂಡಿದ್ದೀನಿ, ಬಟ್ ನನಗೆ ಅಷ್ಟೊಂದೇನಿಲ್ಲ. ಸಿಕ್ಕರೆ ಈ ಟಾಪ್ ಕಾಲೇಜ್ ಒಳಗೆ ಸಿಕ್ಕರೆ ಓಕೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ, ನೀವು ಇದೇ ಕಾಲೇಜ್ ನಿಮ್ಗೆ ಇರ್ಬೋದು, ಇರದೇನೆ ಇರ್ಬೋದು. ಈಗ RV ಕಾಲೇಜ್ ಅಂತ ಇದೆ ಅಲ್ವಾ, ಸೊ ಟಾಪ್ ಕಾಲೇಜ್ ಇದೆ. ಸೊ ನಿಮ್ಗೆ ಅದೇ ಕಾಲೇಜ್ ಬೇಕಿತ್ತು ಅಂತ ಅಂದರೆ ಇನ್ ಕೇಸ್ ಯಾವುದಾದ್ರೂ ಮೆಡಿಕಲ್ ಸೀಟ್ ಸಿಗದೆ ಹೋದ್ರೂ ಕೂಡ ಕಂಪ್ಯೂಟರ್ ಸೈನ್ಸಲ್ಲಿ RV ಕಾಲೇಜ್ ಸಿಕ್ಕ ಪರವಾಗಿಲ್ಲ ಅಂತ ನೇಮ್ ಮಾಡಿರ್ತಾ ಅಂತಂದರೆ ಒಟ್ಟು ಈಗ ಅಂದರೆ ಸೈಡ್ ಏನು ಇಟ್ಕೊಂಡಿರ್ತಾರೆ, ಸೆಕೆಂಡ್ ಆಲ್ಟರ್ನೇಟ್ ಇಟ್ಕೊಂಡಿರ್ತಂದರೆ RV ಕಾಲೇಜ್ ಒಂದೇ ಆಪ್ಷನ್ ಎಂಟ್ರಿ ಕೊಡ್ಬೋರಿ, ಬೇರೆ ಕೊಡೋಕೆ ಹೋಗಬೇಡಿ. ಯಾಕಂದರೆ ನೀವು ಬೇರೆ ಏನಾದರೂ ಕೊಟ್ಟರೆ ಆಪ್ಷನ್ ಎಂಟ್ರಿ ಒಳಗೆ ಅದು ಅಲಾಟ್ಮೆಂಟ್ ಆಗುತ್ತೆ. ನೆಕ್ಸ್ಟ್ ನಿಮ್ಗೆ ಏನಾದರೂ ಮೆಡಿಕಲ್ ಸೀಟ್ ಸಿಗದೆ ಹೋದಾಗ ಯಾವ್ದು ಅಲಾಟ್ಮೆಂಟ್ ಆಗಿರ್ತದೋ ಅದಕ್ಕೆ ಅಡ್ಮಿಷನ್ ಆಗಲೇಬೇಕು. ಓಕೆ, ಟಿಲ್ ಥರ್ಡ್ ರೌಂಡ್ವರೆಗೂ ಕೂಡ ಟೈಮ್ ಇರ್ತದೆ, ನೀವು ಓಲ್ಡ್ ಇಟ್ಕೊಂಡು ಹೋಗ್ಬೋದು. ಬಟ್ ಏನಿದೆ ನಿಮ್ಮದು ಫೀಸ್ ಎಲ್ಲ ಕಟ್ಬಿಟ್ಟೆ ನೀವೇನು ಮಾಡಬೇಕಾಗ್ತದೆ, ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ಗೆ ಹೋಗ್ಬೇಕಾಗ್ತದೆ. ಆ್ಯಂಡ್ ಅಲ್ಲಿ ಥರ್ಡ್ ರೌಂಡಿಗೆ ಲಾಸ್ಟ್ ರೌಂಡಿಗೆ ಬಂದಾಗ ಯಾವುದು ಕೊನೆ ಸಿಕ್ಕಿರ್ತೋ ಅಡ್ಮಿಷನ್ ಆಗಲೇಬೇಕಾಗ್ತದೆ. ಸೊ ಹಂಗಾಗಿ ನಿಮ್ಗೆ ಯಾವುದು ಬೇಕು ಅದು ನಾವು ಮಾತ್ರ ಹಾಕ್ಕೊಂಡಿರಿ. ಯಾರಿಗೆ ಹೇಳ್ತಿದ್ದೀನಿ, ಎಸ್ಪೆಷಲಿ ನೀಟ್ ಸ್ಟೂಡೆಂಟು ಬ್ಯಾಕಪ್ ಇಟ್ಕೊಳ್ಳೋರಿಗೆ. ಓಕೆ, ಇಲ್ಲ ಈ ಸಿಕ್ಕರೆ ಸಾಕು ಯಾವುದಾದ್ರೂ ನಡೀತದೆ, ನನಗೆ ಇಂಜಿನಿಯರಿಂಗು ಪರವಾಗಿಲ್ಲ, ಕೆಲವೊಂದಿಷ್ಟು ಇದಾವೆ, ಎಷ್ಟು ಒಂದು 20 ಕಾಲೇಜ್ ಇದಾವೆ, ಅದರಲ್ಲಿ ಸಿಕ್ಕರೆ ಪರವಾಗಿಲ್ಲ ಅಂತಂದರೆ ಅಷ್ಟು ಕೂಡ ಹಾಕ್ಕೋಬೋದು. ಅಂದರೆ ನಿಮ್ಗೆ ಬೇಕಾಗಿರ್ತಕ್ಕಂಥದ್ದು ಮಾತ್ರ ಹಾಕೋರಿ. ಇಲ್ಲ ನೀವು ಕಂಪ್ಲೀಟಾಗಿ ನನಗೆ ನೀಟ್ ಅಷ್ಟೇ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ, ನಾನು KCT ಬೇಡವೇ ಬೇಡ ಅಂತಂದರೆ ನೀವು ಬಿಡ್ಬೋದು, ವರಿ ಮಾಡುವಂಥ ಅವಶ್ಯಕತೆ ಇಲ್ಲ. ನೀವು KCT ಕಂಪ್ಲೀಟಾಗಿ ಬಿಡ್ಬೋದು. ನೀಟಲ್ಲಿ ಬಂದು ಕೌನ್ಸಿಲಿಂಗ್ ನಡೀತೈತಲ್ವ ಅವಾಗ ಡೈರೆಕ್ಟಾಗಿ ನೀವು ಫಸ್ಟ್ ಆಪ್ಷನ್ ಎಂಟ್ರಿ ಮಾಡ್ಬೋದು, ಫ್ರೆಶ್ ಆಪ್ಷನ್ ಎಂಟ್ರಿ ಅವಾಗ ಮಾಡ್ಬೋದು. ಓಕೆ ಸರ್, ಇದಿಷ್ಟು ಅಪ್ಡೇಟ್ಸ್ಗಳು. ಆ್ಯಂಡ್ ನಿಮಗೆ ಈಗ ಏನಾಗ್ತದೆ ಅಂತಂದರೆ KCT ಸ್ಟೂಡೆಂಟ್ಗೆ ವೆರಿಫಿಕೇಷನ್ ಸ್ಟೆಪ್ಪು ಇವತ್ತು ಮಂಡೇ ಮೇ ಬಿ ಬಿಡ್ಬೋದು. ನೋಡಿ ಎಲ್ಲ ಸೀಟ್ ಮೆಟ್ರಿಕ್ಸ್ ಕೂಡ ಕೇದವ್ರ ಹತ್ರ ರೆಡಿ ಇದೆ. ಸೊ ಅಂದರೆ June 10 ಅಂತ ಹೇಳಿದ್ರು. ಸೊ ಡಿಲೇ ಆದರೆ ಒಂದು 2 days ಡಿಲೇ ಆಗ್ಬೋದು. ವೆರಿಫಿಕೇಷನ್ ಸ್ಲಿಪ್ ಇವತ್ತು ಬಂತು ಅಂತಂದರೆ ಸೀಟ್ ಮೆಟ್ರಿಕ್ಸ್ ಇನ್ನೊಂದು ಟೈಮ್ ಏನು ಮಾಡ್ತಾರೆ ಅಂತಂದರೆ ಡ್ರಾಫ್ಟ್ ಬಂದಿತ್ತಲ್ವ ಫೈನಲ್ ಆಗಿ ಬಿಡ್ತಾರೆ. ಸೀಟ್ ಮೆಟ್ರಿಕ್ಸ್ ಅದ್ರ ಜೊತೆಗೆ ಫೀಸ್ ಸ್ಟ್ರಕ್ಚರ್ ಕೂಡ ಬಿಡ್ತಾರೆ. ವೆರಿಫಿಕೇಷನ್ ಸ್ಲಿಪ್ ಡೌನ್ ಮಾಡಿಕೊಂಡು ನಿಮ್ಮ ಅದರಲ್ಲಿ ಸ್ಕ್ಯಾನರ್ ಆ್ಯಂಡ್ ಸೀಟ್ ನಂಬರ್ ಇರ್ತದೆ, ಅದನ್ನ ತೊಗೊಂಡು ಏನು ಮಾಡ್ಕೋಬೋದು, ಆಪ್ಷನ್ ಎಂಟ್ರಿ ಮಾಡ್ಬೋದು. ಓಕೆ, ಸಿಂಪಲ್ ಇದೆ ಪ್ರೊಸೆಸ್ಸು. ಬಟ್ ಪ್ರೀ ರೌಂಡು ಏನಂತಂದರೆ KCT ಸ್ಟೂಡೆಂಟ್ಗೆ ಮಾತ್ರ ಇದೆ, ಕಂಬೈಂಡ್ ಆಗಿಲ್ಲ ಅಷ್ಟೇ. ಓಕೆ ಸರಿ, ಏನೇ ಅಪ್ಡೇಟ್ಸ್ ಬಂದು ತಿಳಿಸೋಣಂತೆ. ನಮ್ಮ ಒಂದು ವಾಟ್ಸಪ್ ಗ್ರೂಪ್ ಅಥವಾ ಚಾನಲ್ ಜಾಯ್ನ್ ಆಗಿ. ಥ್ಯಾಂಕ್ ಯು, ಅವನಷ್ಟೇ ಬಾಯ್.